ಎಲ್ಲಿದೆ? 5 ವರ್ಷ ಭದ್ರವಾಗಿರುತ್ತೆ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ 2028ಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯನವರೇ ಭದ್ರವಾಗಿ ಕುರ್ಚಿಯಲ್ಲಿದ್ದಾರೆ. ಅವರು ಆಡಳಿತ ಮಾಡ್ತಾ ಇದ್ದಾರೆ. ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸ್ಪಷ್ಟತೆಯನ್ನ ಕೇಳಿದ್ದಾರೆ. ಇಲ್ಲ ಅವರೇ ಮುಂದುವರಿಸ್ತಾರ ಅಥವಾ ಹೊಸಬರನ್ನ ಆಯ್ಕೆ ಮಾಡ್ತೀರಾ, ತಾವು ದಯವಿಟ್ಟು ನಿರ್ಧಾರ ತಿಳಿಸಿ ಅಂತೇಳಿ. ಈ ವಿಷಯಗಳು ಹೈಕಮಾಂಡ್ ಹಂತದಲ್ಲಿ ತೀರ್ಮಾನ ನಮ್ಮ ಹಂತದಲ್ಲಿ ಆಗೋಲ್ಲ. ಇವೆಲ್ಲವ ಅಲ್ಲಿ ಹೈಕಮಾಂಡ್ ಅಂತ ತೀರ್ಮಾನ ಆಗೋ ಸಬ್ಜೆಕ್ಟ್ಗಳು. ದೇ ಆರ್ ನಾಟ್ ದ ಸಬ್ಜೆಕ್ಟ್ ಬಿ ಡಿಸೈಡೆಡ್ ಇನ್ ದಿ ಸ್ಟೇಟ್. ಅಲ್ಲ ಅಂದ್ರೆ ಸಚಿವರುಗಳು ಅಧ್ಯಕ್ಷರಾದ್ರೆ ಪಾರ್ಟಿಗೆ ಸಮಯವನ್ನು ಕೊಡಕ್ ಆಗ್ತಾ ಇಲ್ಲ ತಮಗೂ ಹಂಗ ಅನ್ಸುತ್ತಾ? ಅಂದ್ರೆ ಎಲ್ಲ ವಿಷಯಗಳನ್ನ ಹೈಕಮಾಂಡ್ ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೆ. ಈಗ ಸಿಎಂ ಕುರ್ಚಿ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಜನ ರೇಸ್ ನಲ್ಲಿದ್ದಾರೆ ಅಂತೇಳಿ. ಮಹದೇವಪ್ಪ ಅವರು ರೇಸ್ ನಲ್ಲಿದ್ದಾರೆ ಅನ್ನೋದು ಚರ್ಚೆ ಇದೆ. ಸೊ ತಾವು ಸಹ ರೇಸ್ ನಲ್ಲಿದ್ದೀರಾ? ಯಾವ ರೇಸು ನಡೀತಾ ಇಲ್ಲ. ರೇಸು ಸಂಪೂರ್ಣವಾಗಿ ಗುರಿ ಮುಟ್ಟಿ ಆಗಿದೆ. ಆ ಭದ್ರವಾಗಿ ಗೆಲುವಾಗಿರೋದ್ರಿಂದ, ಭದ್ರವಾಗಿ ಕುರ್ಚಿ ಇರೋದ್ರಿಂದ ಅದು ಮುಂದುವರಿತದೆ. ಈಗ ರೇಸು ಇಲ್ದೇನೆ, ಕುರ್ಚಿ ಖಾಲಿ ಇಲ್ದೇನೋ ಇವೆಲ್ಲ ಬರೀ ಮಾತುಗಳು. ಅಲ್ಲ, ಎಲ್ಲರೂ ಆಗಬೇಕು. ಅದು ಹೈಕಮಾಂಡು ಸೂಕ್ತ ಸಮಯ ಬಂದಾಗ, ಸನ್ನಿವೇಶ ಬಂದಾಗ ಖಂಡಿತವಾಗಿ ಆಗುತ್ತೆ. ನಮಗೆ ಜವಾಬ್ದಾರಿ ಅದು ಬಂದ್ರೆ ಒಲ್ದು ಬಂದ್ರೆ ಹೈಕಮಾಂಡ್ ಇಂದ ಒಲ್ದು ಬಂದ್ರೆ ಮಹದೇವಪ್ಪ ಅವರು ಸಿದ್ಧರಿದ್ದಾರೆ. ಸದ್ಯಕ್ಕೆ 2028 ತನಕ ಅದಿಲ್ಲ. 28 ಆದ್ಮೇಲೆ ನೋಡೋಣ. ಎಲ್ಲಿದೆ? 5 ವರ್ಷ ಭದ್ರವಾಗಿರುತ್ತೆ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ 2028ಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯನವರೇ ಭದ್ರವಾಗಿ ಕುರ್ಚಿಯಲ್ಲಿದ್ದಾರೆ. ಅವರು ಆಡಳಿತ ಮಾಡ್ತಾ ಇದ್ದಾರೆ. ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸ್ಪಷ್ಟತೆಯನ್ನ ಕೇಳಿದ್ದಾರೆ. ಇಲ್ಲ ಅವರೇ ಮುಂದುವರಿಸ್ತಾರ ಅಥವಾ ಹೊಸಬರನ್ನ ಆಯ್ಕೆ ಮಾಡ್ತೀರಾ, ತಾವು ದಯವಿಟ್ಟು ನಿರ್ಧಾರ ತಿಳಿಸಿ ಅಂತೇಳಿ. ಈ ವಿಷಯಗಳು ಹೈಕಮಾಂಡ್ ಹಂತದಲ್ಲಿ ತೀರ್ಮಾನ ನಮ್ಮ ಹಂತದಲ್ಲಿ ಆಗೋಲ್ಲ. ಇವೆಲ್ಲವ ಅಲ್ಲಿ ಹೈಕಮಾಂಡ್ ಅಂತ ತೀರ್ಮಾನ ಆಗೋ ಸಬ್ಜೆಕ್ಟ್ಗಳು. ದೇ ಆರ್ ನಾಟ್ ದ ಸಬ್ಜೆಕ್ಟ್ ಬಿ ಡಿಸೈಡೆಡ್ ಇನ್ ದಿ ಸ್ಟೇಟ್. ಅಲ್ಲ ಅಂದ್ರೆ ಸಚಿವರುಗಳು ಅಧ್ಯಕ್ಷರಾದ್ರೆ ಪಾರ್ಟಿಗೆ ಸಮಯವನ್ನು ಕೊಡಕ್ ಆಗ್ತಾ ಇಲ್ಲ ತಮಗೂ ಹಂಗ ಅನ್ಸುತ್ತಾ? ಅಂದ್ರೆ ಎಲ್ಲ ವಿಷಯಗಳನ್ನ ಹೈಕಮಾಂಡ್ ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೆ. ಈಗ ಸಿಎಂ ಕುರ್ಚಿ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಜನ ರೇಸ್ ನಲ್ಲಿದ್ದಾರೆ ಅಂತೇಳಿ. ಮಹದೇವಪ್ಪ ಅವರು ರೇಸ್ ನಲ್ಲಿದ್ದಾರೆ ಅನ್ನೋದು ಚರ್ಚೆ ಇದೆ. ಸೊ ತಾವು ಸಹ ರೇಸ್ ನಲ್ಲಿದ್ದೀರಾ? ಯಾವ ರೇಸು ನಡೀತಾ ಇಲ್ಲ. ರೇಸು ಸಂಪೂರ್ಣವಾಗಿ ಗುರಿ ಮುಟ್ಟಿ ಆಗಿದೆ. ಆ ಭದ್ರವಾಗಿ ಗೆಲುವಾಗಿರೋದ್ರಿಂದ, ಭದ್ರವಾಗಿ ಕುರ್ಚಿ ಇರೋದ್ರಿಂದ ಅದು ಮುಂದುವರಿತದೆ. ಈಗ ರೇಸು ಇಲ್ದೇನೆ, ಕುರ್ಚಿ ಖಾಲಿ ಇಲ್ದೇನೋ ಇವೆಲ್ಲ ಬರೀ ಮಾತುಗಳು. ಅಲ್ಲ, ಎಲ್ಲರೂ ಆಗಬೇಕು. ಅದು ಹೈಕಮಾಂಡು ಸೂಕ್ತ ಸಮಯ ಬಂದಾಗ, ಸನ್ನಿವೇಶ ಬಂದಾಗ ಖಂಡಿತವಾಗಿ ಆಗುತ್ತೆ. ನಮಗೆ ಜವಾಬ್ದಾರಿ ಅದು ಬಂದ್ರೆ ಒಲ್ದು ಬಂದ್ರೆ ಹೈಕಮಾಂಡ್ ಇಂದ ಒಲ್ದು ಬಂದ್ರೆ ಮಹದೇವಪ್ಪ ಅವರು ಸಿದ್ಧರಿದ್ದಾರೆ. ಸದ್ಯಕ್ಕೆ 2028 ತನಕ ಅದಿಲ್ಲ. 28 ಆದ್ಮೇಲೆ ನೋಡೋಣ.